ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಸ್ಪೆಷಲ್. ಸೊ ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಕೇಂದ್ರೀಯ ಅಬಕಾರಿ ದಿನ, ಸೆಂಟ್ರಲ್ ಎಕ್ಸೈಸ್ ಡೇ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾರ್ಯಾರು ಕಸ್ಟಮ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಗೌರವ ಸೂಚಿಸೋ ದಿನ ಇವತ್ತು. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿದ್ರೆ 1994 ಸೆಂಟ್ರಲ್ ಎಕ್ಸೈಸ್ ಅಂಡ್ ಸಾಲ್ಟ್ ಆಕ್ಟ್. ಸೊ ಇದಕ್ಕೆ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದ್ರ ಮೇಲೆ ಯಾವ್ದಾದ್ರು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆ, ಸೊ ಅದನ್ನ ಕರೆಕ್ಟ್ ಆಗಿ ಟ್ಯಾಕ್ಸಸ್ ಎಲ್ಲ ಪೇ ಆಗ್ತಾ ಇದೆಯಾ, ಕಳ್ಳ ಸಾಗಾಣಿಕೆ ಆಗ್ತಾ ಇಲ್ವಾ, ಇದೆಲ್ಲ ನೋಡ್ಕೊಳ್ಳೋದು ಕಸ್ಟಮ್ ಆಫೀಸ್. ಸೊ ಇವ್ರಿಗೆ ಗೌರವಾರ್ಥವಾಗಿ ಈ ದಿನಾನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಎಲ್ಲಾ ಕಸ್ಟಮ್ ಅಫಿಷಿಯಲ್ಸ್ಗೂ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಸ್ಪೆಷಲ್. ಸೊ ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಕೇಂದ್ರೀಯ ಅಬಕಾರಿ ದಿನ, ಸೆಂಟ್ರಲ್ ಎಕ್ಸೈಸ್ ಡೇ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾರ್ಯಾರು ಕಸ್ಟಮ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಗೌರವ ಸೂಚಿಸೋ ದಿನ ಇವತ್ತು. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿದ್ರೆ 1994 ಸೆಂಟ್ರಲ್ ಎಕ್ಸೈಸ್ ಅಂಡ್ ಸಾಲ್ಟ್ ಆಕ್ಟ್. ಸೊ ಇದಕ್ಕೆ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದ್ರ ಮೇಲೆ ಯಾವ್ದಾದ್ರು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆ, ಸೊ ಅದನ್ನ ಕರೆಕ್ಟ್ ಆಗಿ ಟ್ಯಾಕ್ಸಸ್ ಎಲ್ಲ ಪೇ ಆಗ್ತಾ ಇದೆಯಾ, ಕಳ್ಳ ಸಾಗಾಣಿಕೆ ಆಗ್ತಾ ಇಲ್ವಾ, ಇದೆಲ್ಲ ನೋಡ್ಕೊಳ್ಳೋದು ಕಸ್ಟಮ್ ಅಫಿಷಿಯಲ್ಸ್. ಸೊ ಇವ್ರಿಗೆ ಗೌರವಾರ್ಥವಾಗಿ ಈ ದಿನಾನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಎಲ್ಲಾ ಕಸ್ಟಮ್ ಅಫಿಷಿಯಲ್ಸ್ಗೂ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.